ಆಮೇನ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಆ ಶತಾಧಿಪತಿಯು ತನ್ನ ಒಂದು ಸೇವಕನು ಗುಣವಾಗಬೇಕೆಂಬುದಾಗಿ ಆಮೇನ್ ನೆನೆಸಿ ಆತನು ಏನೇನೆಲ್ಲ ಪ್ರಯತ್ನ ಮಾಡಿದ. ಯಾಕೆ ಅಂದರೆ ಆ ಸೇವಕನು ಅವನಿಗೆ ಅಷ್ಟು ಇಷ್ಟವಾದಂಥ ಒಂದು ಸೇವಕನು, ಅಷ್ಟು ನಂಬಿಕಸ್ಥನಾದ ಸೇವಕನು. ಆದರೆ ಅವನು ಮರಣದ ಅಂಚಿನಲ್ಲಿ ಹೋಗ್ಬಿಟ್ಟಾಗ ಆ ಒಂದು ಶತಾಧಿಪತಿಗೆ ಅನಿಸ್ತದೆ ಯೇಸು ಸ್ವಾಮಿಯಿಂದ ಮಾತ್ರ ಇದು ಗುಣವಾಗೋದಕ್ಕೆ ಸಾಧ್ಯ ಎಂಬುದಾಗಿ. ಆದರೆ ವಾಕ್ಯ ಹೇಳ್ತದೆ ಆ ಯೇಸು ಸ್ವಾಮಿಗೆ ಆ ಒಂದು ಸುದ್ದಿ ತಲುಪಿದ ಕೂಡಲೇ ಯೇಸು ಸ್ವಾಮಿ, ಐ ಟೆಲ್ ಯು, ಜೀಸಸ್ ವಾಸ್ ದ ಮೋಸ್ಟ್ ಹಂಬಲೆಸ್ಟ್ ಮ್ಯಾನ್ ಇನ್ ದ ಹೋಲ್ ವರ್ಲ್ಡ್. ಆಮೆನ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮೋಶೆಯ ಕುರಿತಾಗಿ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಭೂಮಿಯಲ್ಲಿಯೇ ಮೋಶೆಯಂತೆ ತಗ್ಗಿಸಲ್ಪಟ್ಟಂಥ ವ್ಯಕ್ತಿ ಯಾರೂ ಇರಲಿಲ್ಲಂತೆ. ಹಲ್ಲೆಲೂಯಾ. ಆಮೆನ್. ಅವನಷ್ಟು ಆಮೆನ್ ಆ ಒಂದು ಅದು ಸಾತ್ವಿಕತೆ, ಅಧೀನ ಸ್ವಭಾವ ಯಾರಿಗೂ ಇರಲಿಲ್ಲ. ಆದರೆ ಯೇಸು ಮೋಶೆಗಿಂತಲೂ ಮೇಲಾದವನು, ಆತನು ಸಾಲಮೋನನಿಗಿಂತಲೂ ಮೇಲಾದವನು, ಆತನು ಯೋನಗಿಂತಲೂ ಮೇಲಾದವನು, ಆತನು ಎಲ್ಲರಿಗಿಂತಲೂ ಮೇಲಾದವನು. ಆಮೆನ್. ಹಲ್ಲೆಲೂಯಾ. ಯೇಸು ಬಹಳ ತಗ್ಗಿಸ್ಕೊಂಡು ಆಮೆನ್ ಆತನು ಒಂದು ಶತಾಧಿಪತಿ ಕರೆದಿದ್ದ ಕೂಡಲೇ ಆತನು ಹೊರಡೋದಕ್ಕೆ ಆರಂಭಿಸಿದಾಗ ಶತಾಧಿಪತಿ ಒಂದು ಮಾತನ್ನು ಹೇಳಿ ಕಳಿಸ್ತಾನೆ, ದೇವರೇ ನೀನು ಇಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀವು ಒಂದು ಮಾತು ನುಡಿದ್ರೆ ಸಾಕು. Amen. I tell you, in your life, amen, even if it is death, amen, ಸಾವಿನ ಒಂದು ಅಂಚಾಗಿದ್ರು ಕೂಡ, ಅದು ಸಾವು ಬದುಕಿನ ಮಧ್ಯೆ ಇರುವಂಥ ಹೋರಾಟವಾಗಿದ್ರು ಕೂಡ, ಅದು ಎಂಥದೇ ಇನ್ನೂ ಏನೂ ಆಗೋದಿಲ್ಲ ನನ್ನ ಕೈಯಲ್ಲಿ, ಎಲ್ಲ ಮುಗಿದೋಯ್ತು ಅನ್ನುವಂಥ ಪರಿಸ್ಥಿತಿ ಆಗಿದ್ರು ಕೂಡ, ಒಂದು ವಾಯ್ಸ್ ದೇವರು ನಿಮ್ಮ ಜೀವಿತದಲ್ಲಿ ಮಾತಾಡಿಬಿಟ್ರಂದರೆ ಎಲ್ಲವೂ ಬದಲಾಗ್ಬಿಡ್ತದೆ. ಎಲ್ಲವೂ ಬದಲಾಗ್ಬಿಡ್ತದೆ. ಯಾಕಂದರೆ ಆತನು ಭೂಮಿ ಮೇಲೆ ಇಳಿದು ಬಂದಿದ್ದ ಕೂಡಲೇ ಆತನು ಬೆಳಕುಂಟಾಗಲಿ ಎಂಬುದಾಗಿ ಹೇಳಿದ ಕೂಡಲೇ ಉಂಟಾದ ಬೆಳಕು ಈಗ 6000 ವರ್ಷಗಳಾದರೂ ಕೂಡ ಈಗಲೂ ಕೂಡ ಬೆಳಕು ಕೊಡ್ತಾನೆ ಇದೆ. ಹಲ್ಲೆಲೂಯಾ. ಆತನು ಮತ್ತೆ ಮತ್ತೆ ಸರ್ವಿಸ್ ಮಾಡೋದಿಲ್ಲ, ಮತ್ತೆ ಅದನ್ನು ಬಂದು ಚೆಕ್ ಮಾಡೋದಿಲ್ಲ, ಏನೂ ಇಲ್ಲ. ಆ ವಾಕ್ಯದಲ್ಲಿ ಇರುವಂಥ ಜೀವ ಇದೆಯಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಸೂರ್ಯನ ಹೆಂಗೆ ಉಂಟು ಮಾಡಿದನಂತೆ ಗೊತ್ತಾ? ಆತನು ಕತ್ತಲನ್ನು ನೋಡಿ ಬೆಳಕನ್ನು ಕರೆದನಂತೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ಒಂದು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಐಸ್ ಎಲ್ಲ ಆಟಾಡ್ತಾ ಇದ್ವಿ. ಅವಾಗೆಲ್ಲ ಬಂದು ಎಲ್ಲರೂ ಅವ್ರು ಬಚ್ಚಿಟ್ಕೊಂಡಿರೋದು ಬಟ್ಟೆ ಗಿಟ್ಟೆ ಕಾಣ್ಬಿಡ್ತಂದ್ರೆ ಬಂದು ಮುಖ ಮಾತ್ರ ಬಚ್ಚಿಟ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಆಮೆನ್. ಅವ್ರದ್ದು ಬಂದು ಏನೋ ಒಂದು ಪ್ಯಾಂಟ್ ಹೋಗೋ ಇಲ್ಲಾಂದ್ರೆ ಏನೋ ಒಂದು ಚಡ್ಡಿನೋ ಕಾಣ್ಬಿಡ್ತಾರೆ, ಅಲ್ಲಿಂದ ಬಂದ್ಬಿಡೋ ಅಂದಂಗೆ ಅಲ್ವಾ? ಸೊ ದೇವ್ರು ಹೆಂಗೆ ಕರೆದ್ರಂತೆ ಸೂರ್ಯನ, ಬಂದು ಕತ್ತಲಲ್ಲಿ ನೋಡಿ ಹೇಳಿದ್ರಂತೆ, ನೀ ಕಾಣ್ತಾ ಇದೆಯಾ, ಬಾ ಬಂದ್ಬಿಡು ಬಂದು. ಹಲ್ಲೆಲೂಯಾ. ಎಂಥ ಬಲವುಳ್ಳ ದೇವರು. ಆಮೇನ್. ಹಲ್ಲೆಲೂಯಾ. ಒಂದು ಸೂರ್ಯನನ್ನ ಉಂಟು ಮಾಡೋದಕ್ಕೆ ತನ್ನ ವಾಕ್ಯದಿಂದ ಉಂಟು ಮಾಡ್ತಾರೆ ದೇವರಂದರೆ, ನಿಮಗೋಸ್ಕರನೇ ಆ ಸೂರ್ಯವನ್ನು ಉಂಟು ಮಾಡಿದ್ದು. ಯಾವುದೆಲ್ಲ ಆತನು ಮಾತನಾಡಿ ಉಂಟು ಮಾಡಿದನೋ ಅದು ಎಲ್ಲವನ್ನು ಕೂಡ ಆತನು ನಮಗೋಸ್ಕರವೇ ಆತನು ಉಂಟು ಮಾಡಿದನು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಸೊ ಎಲ್ಲವನ್ನ ಕೂಡ ಮಾತಿನಿಂದ ಉಂಟು ಮಾಡಿ ನನಗೋಸ್ಕರ ಆತನು ಉಂಟು ಮಾಡ್ತಾನಂದರೆ, ಆತನು ಉಂಟು ಮಾಡಿರುವಂಥ ನಾವು ಆತನ ಸ್ವರ ಎಷ್ಟು ನಾವು ಹೊಂದಿಕೊಳ್ಳುವವರಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದೇ ಒಂದು ಮಾತು ಹೇಳಿದ್ರಿ ಯೇಸು ಸ್ವಾಮಿ ಪೇತ್ರನಿಗೆ, ಬಾ ಆಳದಲ್ಲಿ ಬಲೆ ಹಾಕೋಣ. ಅಷ್ಟೇನೆ ಒಂದೇ ಒಂದು ಮಾತು ಅವನು ಹೇಳ್ತಾನೆ ಏನೆಂಬುದಾಗಿ. ಯೇಸು ಸ್ವಾಮಿ ರಾತ್ರಿಯಲ್ಲ, ಆಮೆನ್, ಒಂದು ಬಾರಿ ಪೇತ್ರ ಯೋಚನೆ ಮಾಡಿರ್ಬೋದಾಗಿತ್ತಲ್ಲ, ಜೀಸಸ್ದು ಎಕ್ಸ್ಪೀರಿಯನ್ಸ್ ಏನಿದೆ ಆಮೆನ್ ಮೀನು ಹಿಡಿಯೋದ್ರಲ್ಲಿ. ಜೀಸಸ್ ಯಾರು ಎಲ್ಲ ಯೋಚನೆ ಮಾಡೋಕೆ ಹೋದರೆ ಯೇಸುಗೂ ಮೀನು ಹಿಡಿಯೋದಕ್ಕೂ ಸಂಬಂಧನೇ ಇಲ್ಲ ಅಲ್ಲಿ, ಹೌದಲ್ವಾ? ಯೇಸು ಯಾರ್ರೀ? ಒಂದು ಬಡಿಗನ ಮಗ ಆಗಿದ್ರು ಅಲ್ವಾ? ಬೋಟ್ ಮಾಡೋದ್ರ ಬಗ್ಗೆ ಯೇಸು ಏನಾದರೂ ಹೇಳಿದರೆ ಟೆಕ್ನಿಕಲಿ ಅದನ್ನು ತಗೋಬಹುದು ಹೊರತು ಯೇಸು ಸ್ವಾಮಿ ಹೇಳ್ತಾ ಇರೋದಕ್ಕೂ ಆ ಒಂದು ಪೇತ್ರನಿಗೆ ಆನ್ಸರ್ ಮಾಡುವಂಥ ವಿಷಯಗಳಿಗೂ ಏನು ಸಂಬಂಧನೇ ಇರಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ರು ಏನೆಂಬುದಾಗಿ, ಆಳಕ್ಕೆ ಹೋಗೋಣ ಅಂದರೆ ಇವಾಗ ಏನು ಆಳಾಗಿ ಹೋಗೋಕ್ಕೆ ಹೋಗಿದ್ದೆ ನಾನು ಅಂತ ಹೇಳ್ಬಿಡ್ತಿದ್ರು ಬರಲ್ಲ. ಹಲ್ಲೆಲೂಯಾ. ರಾತ್ರಿಯೆಲ್ಲ ಎಲ್ಲೋಗಿದ್ದೆ ನಾನು, ಮತ್ತೆ ಹೌದಾ? ನಾವಿದ್ದಿದ್ರೆ ಎಲ್ಲೂ ಹೋಗ್ತಿದ್ದೆ, ಬೆಳಗ್ಗೆ ಬಂದ್ಬಿಟ್ಟು ನಿದ್ದೆ ಮಾಡಿ ಎದ್ಬಿಟ್ಬಿಟ್ಟು ಏನೇನು ಮಾತಾಡ್ತಿದ್ರ ಅಂತ ಮಾತಾಡ್ಬಿಡ್ತಿದ್ವಲ್ವ. ಆದರೆ ಆತ ಹೇಳ್ತಾನೆ, ರಾತ್ರಿ ಪೂರ ಕಷ್ಟಪಟ್ಬಿಟ್ಟಿದ್ದಾರೆ, ರಾತ್ರಿ ಪೂರ ಕಷ್ಟಪಟ್ಟೆ, ಆದರೆ ನಿನ್ನ ಮಾತಿನ ಮೇಲೆ. ಎಷ್ಟು ಜನ ಆಮೇನೆಂಬುದಾಗಿ ಹೇಳ್ತೀರಾ? ನಿನ್ನ ಬಲನ ನೋಡಿಯಲ್ಲ, ನೀನು ಕೊಟ್ಟಂಥ ಸಂತೈಸುವಿಕೆಯಿಂದ ಅಂತಲ್ಲ, ನಿನ್ನ ಮಾತಿನ ಮೇರೆಗೆ. ಐ ಟೆಲ್ ಯು ಒನ್ ವರ್ಡ್ ಫ್ರಮ್ ಹೆವೆನ್. ನಿಮ್ಮ ಜೀವಿತದಲ್ಲಿ ನಿಮ್ಮ ದೊಡ್ಡ ಗುಡ್ಡದಂಥ ಸಮಸ್ಯೆ ನಿಮ್ಮ ಮುಂದೆ ಒಂದು ಚೂರು ಕೂಡ ಕದಲದೆ, ಒಂದು ಚೂರು ಕೂಡ ಕರಗೋಗದೆ ನಿಮ್ಮ ಮುಂದೆ ನಿಂತಿದೆಯಾ? ನೀವು ಅದು ಮುರಿದೋಗ್ಲಿ ಅಂತ ಕಿರ್ಚ್ಕೊಂಡಿರೋದ್ರಲ್ಲಿ ಏನೂ ಇಲ್ಲ. ಒಂದು ವಾಕ್ಯ ಬಂದರೆ ಸಾಕು, ನಂಬ್ತೀರಾ? ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಸರ್ವಭೌಮನಾದ ಯೆಹೋವನ ಮುಂದೆ ಪರ್ವತವು ಮೇಣದಂತೆ.
ಆಮೆನ್, ಹಲ್ಲೆಲೂಯಾ. ಫಸ್ಟ್ ಸೀಕ್ರೆಟ್ ನಾ ಹೇಳೋದನ್ನ ಗಮನಿಸಿ ಕೇಳಿ. ದೇವ್ರ ಸ್ವರ ಕೇಳೋದಕ್ಕೆ ಫಸ್ಟ್ ಸೀಕ್ರೆಟ್ ನಾವೇನ ಯೇಸು ಕೈಯಲ್ಲಿ ಕೊಡಬೇಕು. ಆಮೆನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿಮ್ಮ ಒಂದು ಬೋಟ್ನ, ನಿಮ್ಮ ಜೀವನವನ್ನು ಜೀಸಸ್ ಕೂತ್ಕೊಂಡು ಓಡಿಸೋದಕ್ಕೆ ನೀವು ಬಿಟ್ಕೊಡ್ಬೇಕು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೆನ್, ಹಲ್ಲೆಲೂಯಾ. ಒಂದು ಬಾರಿ ಯೋಚನೆ ಮಾಡಿ ನೋಡ್ರಿ, ನಾವು ಯೇಸು ಸ್ವಾಮಿನ ನಮ್ಮ ಜೀವಿತದಲ್ಲಿ ಎಲ್ಲಿ ಕೂಡಿಸ್ಕೊಂಡಿದ್ದೀವಿ? ನಮ್ಮ ಇದರಲ್ಲಿ ನಾವೇದಲ್ಲಿ. ಆಮೆನ್, ಹಲ್ಲೆಲೂಯಾ. ಆತ ಹಿಂದೆ ಎಲ್ಲೋ ಸೀಟಲ್ಲಿ ಕೂತ್ಕೊಂಡಿದ್ದಾರ ಬಂದು, ಅಥವಾ ಪಕ್ಕದಲ್ಲಿ ಇದ್ಕೊಂಡು ಹೇಳ್ತಾ ಇದ್ದಾರಾ, ಅಥವಾ ಆತನೇ ಡ್ರೈವರ್ ಆಗಿದ್ದಾರ? ಹಲ್ಲೆಲೂಯಾ. ನೆನೆಸಿ ನೋಡ್ರಿ. ಆಮೆನ್. ಇವಾಗ ನಾನು ಏನು ಹೇಳೋದು, F1 ರೇಸ್ದು ಡ್ರೈವರ್ ಒಬ್ಬನು ನನ್ನ ಕಾರಿಗೆ ಡ್ರೈವರ್ ಆಗಿ ಸಿಕ್ಬಿಟ್ರೆ ಹೆಂಗಿರ್ತದೆ ಅಲ್ವಾ? ನಾನು ಯಾವುದೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಕರೆಕ್ಟ್ ತಾನೆ? ಬಂದು ಏನೇನೋ ಆಗೋದಿಲ್ಲ, ಅವನ್ನೆಲ್ಲ ತೂರ್ಗಿರಾರು ಹೋಗ್ಬಿಡ್ತಾನೆ ಅಂತ ಅಲ್ವಾ? ಸೊ ಒಂದು ಧೈರ್ಯ, ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಅಂತ. ಸೊ ಒಂದು ಹೇಳ್ತೇನೆ, ಯೇಸು ಸ್ವಾಮಿ ನಿಮ್ಮ ನಾವೆಗೆ ಆತನು ಓಡಿಸೋದಾಗಿದ್ದರೆ ನಾನು ಹೇಳ್ತೀನಲ್ಲ, ಯಾವ ಬಿರುಗಾಳಿನೂ ಬರಲ್ಲ, ಯಾವ ಅಲೆಗಳು ಎದ್ದೊಳೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಮಲಗಿಸಿ ಇವರೆಲ್ಲ ಓಡಿಸಿದಾಗ ಏನಾಯ್ತಂತ ನಿಮಗೆ ಗೊತ್ತು? ಹಲ್ಲೆಲೂಯಾ. ಏನಾಗೋಯ್ತು? ಎಲ್ಲರೂ ಬಡ್ಕೊಂಡ್ರು, ದೇವರೇ ನಾವು ಸಾಯ್ತಾ ಇದ್ದೀವಿ ಅಂತ. ಯೇಸು ಎದ್ದಿದ್ದ ಕೂಡಲೇ ಬಿರುಗಾಳಿಗಳೆಲ್ಲ ಮಲ್ಕೊಂಡ್ಬಿಟ್ವು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಯೇಸುನ ಬಿಟ್ಬಿಡ್ರಿ ನಿಮ್ಮ ಲೈಫ್ನ ಓಡಿಸೋದಕ್ಕೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಈ ನಾವೇ ನಾನು ತಗೊಂಡೋದೆ, ಇದೇ ನಾವೇನ ರಾತ್ರಿ ಏನೇನು ನನ್ನಿಂದ ಮಾಡ್ಲಿಕ್ಕಾಗಲಿಲ್ಲ, ಇವಾಗ ಯೇಸು ಹೇಳ್ತಾ ಇದ್ದಾರೆ ಇದರಲ್ಲಿ ನಾನು ಕೂತ್ಕೊಳ್ಳ ಅಂತ ಬಿಟ್ಬಿಡ್ರಿ ಆತನಿಗೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಿ? ಹಲ್ಲೆಲೂಯಾ. ಹೇಳ್ರಿ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ಈ ಜೀವನ ಇಟ್ಕೊಂಡು ರಾತ್ರಿ ಹಗಲು ನಾನು ಕಷ್ಟಪಟ್ಟೆ, ಏನು ಮಾಡ್ಲಿಕ್ಕಾಗಲಿಲ್ಲ ದೇವ್ರೆ, ಈಗ ನಾನು ನಿನಗೆ ಬಿಟ್ಕೊಡ್ತೀನಿ, ನೀನೇ ನನ್ನ ನಾವಿಕನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇರೋಂಥ ಹಾಳ ಯಾವುದು ಎಂಬುದಾಗಿ ಕೇಳ್ಕೊಂಡು ಅವ್ರು ಹೋಗಲಿಲ್ಲ, ಅವರು ಯೇಸು ಸ್ವಾಮಿನೇ ಕರ್ಕೊಂಡು ಹೋದ್ರು ಆ ಒಂದು ಹಾಳಕ್ಕೆ. ಯಾಕೆ ಹೇಳ್ತೇನೆ ಇದನ್ನು ಅಂದರೆ ಪ್ರಿಯರೇ, ರಾತ್ರಿ ಎಲ್ಲ ಮೀನು ಎಲ್ಲಿರ್ತದೆ ಎಂಬುದಾಗಿ ಗೊತ್ತಿರುವಂಥ ಬೆಸ್ತರಿಗೆ ಆ ಮೀನು ಸಿಗದೆ ಹೋದಾಗ, ಬೆಳಗ್ಗೆ ಟೈಮಲ್ಲಿ ಎಲ್ಲ ಹಗಲಲ್ಲಿ ಎಲ್ಲವನ್ನ ಕಾಣುವಂಥ ಸಮಯ ಅದು ಅಲ್ವಾ? ದೊಡ್ಡ ದೊಡ್ಡ ಮೀನುಗಳು ಬೆಳಗ್ಗೆ ಸಿಗೋದಿಲ್ಲ ರೀ. ಯಾಕೆ ಗೊತ್ತಾ? ಬೆಳಕಿಗೆ ಅವುಗಳು ಭಾಳ ಚುರುಕಾಗಿರ್ತವೆ, ಬಲೆಗೆ ಬೀಳೋದಿಲ್ಲ ಅವು. ಆದರೆ ಹೇಗೆ ಬಿತ್ತು ಅಂದರೆ, ಯೇಸು ಸ್ವಾಮಿ ಆ ದೋಣಿಯಲ್ಲಿ ಇರೋದನ್ನು ನೋಡೋದಕ್ಕೆ ಎಲ್ಲ ಮೀನುಗಳು ಬಂದ್ಬಿಟ್ವು ಅಲ್ಲಿ. ಆಮೆನ್, ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯೇಸು ಸ್ವಾಮಿ ನಿಮ್ಮ ಜೀವಿತವನ್ನು ನಡೆಸೋದಕ್ಕೆ, ಯೇಸು ಸ್ವಾಮಿಯ ಕಂಟ್ರೋಲಲ್ಲಿ ನಿಮ್ಮ ಲೈಫನ್ನ ಬಿಟ್ಟು ನೋಡ್ರಿ, ಎಲ್ಲವೂ ಕೂಡ ಹುಡುಕಿ ಬರ್ತದೆ ನೀವು ಹುಡ್ಕೊಂಡು ಹೋಗ್ತಾ ಇರುವಂಥ ಕಾರ್ಯಗಳು. ಹಲ್ಲೆಲೂಯಾ. ಯು ನೀಡ್ ನಾಟ್ ಟು ರನ್ ಆಫ್ಟರ್ ಎನಿಥಿಂಗ್. ಯಾಕೆಂದರೆ ಕೀರ್ತನೆ 23ರಲ್ಲಿ ಬರೆಯಲ್ಪಟ್ಟಿದೆ, ನಾನು ಆತನ ಮಂದಿರದಲ್ಲಿಯೇ ವಾಸ ಮಾಡಬೇಕೆಂಬುದಾಗಿ ನಾನು ನೆನೆಸ್ತೇನೆ. ಯಾಕಂದರೆ ಶುಭವು ಕೃಪೆಯು ನನ್ನ ಜೀವಮಾನವಲ್ಲ, ಅದು ನನ್ನನ್ನು ಹಿಂಬಾಲಿಸ್ತವೆ. Amen, hallelujah. If you are attracted to God, everything will be attracted to you. ನೀವು ದೇವರಿಂದ ಆಕರ್ಷಿಸಲ್ಪಟ್ರಿ ಅಂದರೆ, ಆಮೆನ್, ಎಲ್ಲವೂ ಕೂಡ ನಿಮಗೆ ಆಕರ್ಷಿಸಲ್ಪಡ್ತದೆ. ಆಮೆನ್. ಯಾಕೆಂದ್ರೆ ಆತನಲ್ಲಿಯೇ ಸರ್ವ ಸಂಪೂರ್ಣತೆ ಇದೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ?